ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಇಂದು ಮಾರ್ಗಶೀರ್ಷ ಹುಣ್ಣಿಮೆ ಸ್ನೇಹಿತರೆ, ಅಥವಾ ಹೊಸ್ತಿಲ ಹುಣ್ಣಿಮೆ ಅಂತಲೇ ಹೇಳಬಹುದು. ಈ ರಾಶಿಯವರಿಗೆ ಮಹಾವಿಷ್ಣು ಕೃಪೆಯಿಂದ ಯಶಸ್ಸು, ಸಮೃದ್ಧಿ, ಧನ ಲಾಭವನ್ನು ಗಳಿಸಲಿದ್ದಾರೆ. ಯಾವ ರಾಶಿಯವರು ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದಾರೆ, ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಹುಣ್ಣಿಮೆ ಮುಗಿಯುವ ಮುಂಚೆ ಸ್ನೇಹಿತರೆ, ಇಂದು ಸಂಜೆ 10 ಗಂಟೆಗೆ ಅಥವಾ 6 ಗಂಟೆಯಿಂದ ನಂತರ ಸ್ನೇಹಿತರೆ ಈ ಕೆಲಸವನ್ನು ನೀವು ಗುಪ್ತವಾಗಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಮಾಡಬೇಕಾಗುತ್ತದೆ. ಉಪ್ಪಿನಿಂದ ಮತ್ತು ಬಿಳಿ ಸಾಸಿವೆಯಿಂದ, ಬಿಳಿ ಎಳ್ಳಿನಿಂದ ಈ ಕೆಲಸವನ್ನು ಮಾಡಿದಲ್ಲಿ ನಿಮ್ಮ ಹಣಕಾಸಿನ ಸಮಸ್ಯೆ, ವ್ಯಾಪಾರ ವ್ಯವಹಾರದಲ್ಲಿ ಅಡೆತಡೆಗಳು, ಮಾಟ ಮಂತ್ರ, ಕೆಟ್ಟ ದೃಷ್ಟಿ, ಯಾವುದೇ ಕೆಲಸವನ್ನು ಮಾಡಬೇಕಂದ್ರೆ ಅದೆಲ್ಲವೂ ಅಪೂರ್ಣಗೊಳ್ಳೋದು, ಈ ರೀತಿ ಅಡೆತಡೆಗಳು, ವಿಳಂಬಗಳು ಆದಲ್ಲಿ ಸ್ನೇಹಿತರೆ, ಮೇಲೆ ಹಣಕಾಸಿನಲ್ಲಿ ತುಂಬಾ ಪ್ರಾಬ್ಲಮನ್ನು ನೋಡ್ತಾ ಇರ್ತೀರ. ಮನೆಯಲ್ಲಿ ಕಿರಿಕಿರಿ, ಜಗಳ, ವಾದ ವಿವಾದಗಳು, ಮಕ್ಕಳು ನಿಮ್ಮ ಮಾತನ್ನು ಕೇಳದೇ ಇರುವುದು, ಈ ರೀತಿ ಸಮಸ್ಯೆ ಇದ್ದಲ್ಲಿ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ಮಾಡಿ ನೋಡಿ. 21 ದಿನದ ಒಳಗೆ ಸ್ನೇಹಿತರೆ ಇದರ ಫಲಿತಾಂಶವನ್ನು ನೀವು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಸ್ನೇಹಿತರೆ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾವ ರಾಶಿಯವರು ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ, ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಒಟ್ಟಾರೆಗೆ ತಿಳಿಸ್ಕೊಡ್ತೀನಿ. ಇನ್ನು ಸಣ್ಣ ಪುಟ್ಟ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತೀನಿ. ಈ ಪರಿಹಾರಗಳನ್ನು ಫಾಲೋ ಮಾಡಿದರೆ 100% ನಿಮ್ಮ ಸಮಸ್ಯೆಗಳು, ಅಡೆತಡೆಗಳು, ವಿಳಂಬಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ನೋಡ್ತೀರಾ, ಅದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾನೆ ನೋಡ್ತಿದ್ರೆ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, 2025 ಡಿಸೆಂಬರ್ 4ನೇ ತಾರೀಕು ಗುರುವಾರ ಸ್ನೇಹಿತರೆ, ಚಂದ್ರನ ಸ್ಥಾನ ಬದಲಾವಣೆಯಿಂದ ನಿಮ್ಮ ದಿನವು ಹೇಗಿರಲಿದೆ, ಯಾವ ರಾಶಿಯವರಿಗೆ ಶುಭವಾಗಲಿದೆ, ಮುಂದಿನ ದಿನಗಳು ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಹುಣ್ಣಿಮೆಯ ದಿನದಿಂದ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. 2025 ಡಿಸೆಂಬರ್ 4 ಕೊನೆಯ ಹುಣ್ಣಿಮೆ ಸ್ನೇಹಿತರೆ, ಮಾರ್ಗಶಿರ ಮಾಸದ ಹುಣ್ಣಿಮೆಯ ದಿನವಾಗಿದ್ದು ಇದನ್ನು ದತ್ತಾತ್ರೇಯ ಜಯಂತಿ ಎಂದು ಕರೆಯಲಾಗುತ್ತದೆ. ಚಂದ್ರನು ವೃಷಭ ರಾಶಿಯಲ್ಲಿ ಸಾಗುತ್ತಾನೆ. ತನ್ನ ಉಚ್ಚ ರಾಶಿಯಲ್ಲಿ ಗೌರಿ ಯೋಗವನ್ನು ಸೃಷ್ಟಿಸುತ್ತಿದ್ದಾನೆ. ಕರ್ಕ ರಾಶಿಯಲ್ಲಿರುವ ಗುರುವು ಹಂಸ ಯೋಗವನ್ನು ಸೃಷ್ಟಿಸುತ್ತಾನೆ. ಹೀಗಾಗಿ ಗುರು ಮತ್ತು ಚಂದ್ರ ಇಬ್ಬರೂ ಸೃಷ್ಟಿಯಾಗುತ್ತಾರೆ. ಚಂದ್ರನ ಮೇಲೆ ಶುಕ್ರನ ದೃಷ್ಟಿ ದಿನವನ್ನು ಇನ್ನಷ್ಟು ಶುಭವಾಗಿಸುತ್ತದೆ. ಒಟ್ಟಾರೆ ಎಲ್ಲ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸ್ನೇಹಿತರೆ 12 ರಾಶಿಯವರು ಒಂದಲ್ಲ ಒಂದು ರೀತಿಯಲ್ಲಿ ಬದಲಾವಣೆಯನ್ನು ನೋಡಲಿದ್ದೀರಿ. ಹಾಗಿದ್ರೆ ಯಾವ ರಾಶಿಯವರು ಎಚ್ಚರಿಕೆ ಇರಬೇಕು, ಯಾವ ರಾಶಿಯವರು ಅದೃಷ್ಟವನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ವೃಷಭ ರಾಶಿಯವರಿಗೆ ಸ್ನೇಹಿತರೆ ಕೆಲವು ಸವಾಲುಗಳನ್ನು ತರಬಹುದು. ನೀವು ಆತಂಕ ಮತ್ತು ಗೊಂದಲವನ್ನು ಅನುಭವಿಸಬಹುದು. ಇದು ಶಾಂತವಾಗಿರಲು ಮತ್ತು ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿಸಲು ಸೂಕ್ತ ಸಮಯ. ನಿಮ್ಮ ಸುತ್ತಮುತ್ತಲಿನವರಿಂದ ನೀವು ಸ್ವಲ್ಪ ದೂರವಿರುವಂತೆ ಅನಿಸಬಹುದು ಸ್ನೇಹಿತರೆ. ಇದು ನಿಮ್ಮ ಸಂಬಂಧಗಳನ್ನು ಬಿಗಡಾಯಿಸಬಹುದು. ನೀವು ಯಾರೊಂದಿಗಾದರೂ ಸಂವಹನ ನಡೆಸಿದರೆ ಸಂಘರ್ಷ ಅಥವಾ ತಪ್ಪು ಗ್ರಹಿಕೆಗಳು ಸಾಧ್ಯವಾದ್ದರಿಂದ ಅದನ್ನು ಬಹಳ ಚಿಂತನಶೀಲವಾಗಿ ಮಾಡಿ. ಈ ಕಷ್ಟದ ಸಮಯವು ಅವಕಾಶಗಳನ್ನು ತರಬಹುದು, ಆದರೆ ನೀವು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಬೇಕಾಗುತ್ತದೆ ಸ್ನೇಹಿತರೆ. ನಿಮ್ಮ ಪ್ರೀತಿ ಪಾತ್ರರ ಜೊತೆ ಸಮಯವನ್ನು ಕಳೆಯುವುದರಿಂದ ಪರಿಸ್ಥಿತಿಯನ್ನು ಸರಾಗಗೊಳಿಸಬಹುದು. ಇನ್ನು ಯಾವುದೇ ವಿಷಯದ ಬಗ್ಗೆ ಸ್ನೇಹಿತರೆ ಕೇಂದ್ರೀಕರಿಸುವ ಮೊದಲು ದೊಡ್ಡ ಸಮಸ್ಯೆಗಳ ಮೇಲೆ ಕೇಂದ್ರೀಕರಿಸಿ. ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಬಹಳಷ್ಟು ಜಾಗರೂಕರಾಗಿರಿ. ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಿ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೇಷರಾಶಿಯವರಿಗೆ ವರ್ಷದ ಕೊನೆ ಹುಣ್ಣಿಮೆ ಸ್ನೇಹಿತರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ನೀಡಲಿದೆ ಅಂದರೆ, ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ, ಆದರೆ ಉಳಿತಾಯ ಮಾಡಲು ಮರೆಯದಿರಿ. ನಿಮ್ಮ ವ್ಯಕ್ತಿತ್ವ ಎಲ್ಲರನ್ನ ಆಕರ್ಷಿಸುತ್ತದೆ. ನಿಮ್ಮ ಸುತ್ತಲಿನ ವಾತಾವರಣವು ತುಂಬ ಸಂತೋಷ ಮತ್ತು ಸಕಾರಾತ್ಮಕವಾಗಿರುತ್ತದೆ.
ಇದು ನಿಮ್ಮ ಸಂಬಂಧಗಳನ್ನು ಬಲಪಡಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಪ್ರೀತಿಯ ಕ್ಷಣಗಳನ್ನು ಕಳೆಯಲು ಒಂದು ಸಮಯ ಅಂತಲೇ ಹೇಳ್ಬೋದು. ಇದು ನಿಮ್ಮ ಹತ್ತಿರವಿರುವವರೊಂದಿಗೆ ಸಂವಹನ ನಡೆಸಲು ಅವಕಾಶವಿರುತ್ತದೆ. ನಿಮ್ಮ ಸಂಬಂಧಗಳನ್ನು ಗಾಢವಾಗಿಸುತ್ತದೆ. ಇದು ನಿಮ್ಮ ಭಾವನಾತ್ಮಕ ಸ್ಥಿತಿಯನ್ನು ಹೆಚ್ಚಿಸುತ್ತದೆ. ಪ್ರಗತಿಯನ್ನು ಸಾಧಿಸಲು ಸರಳ ದಿನಚರಿಯನ್ನು ಕಾಪಾಡಿಕೊಳ್ಳಿ. ಶಾಂತ ಮನಸ್ಥಿತಿಯು ನಿಮಗೆ ಆದ್ಯತೆ ನೀಡಲು ಮತ್ತು ಎಚ್ಚರಿಕೆಯಿಂದ ಕೆಲಸ ಮಾಡಲು ಸಹಾಯವನ್ನು ಮಾಡುತ್ತದೆ. ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂತು 81% ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಸ್ನೇಹಿತರೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮಿಥುನ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಇಂದಿನಿಂದ ಬಹಳ ವಿಶೇಷವಾದ ದಿನಗಳು ನೋಡಲಿದ್ದೀರಿ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸುವ ಸಾಧ್ಯತೆ ಇದೆ. ಇದು ಹೊಸ ದೃಷ್ಟಿಕೋನವನ್ನು ತರುತ್ತದೆ. ನಿಮ್ಮ ಸಂವಹನ ಕೌಶಲ್ಯಗಳನ್ನು ನೀವು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಮತ್ತು ನಿಮ್ಮ ಸುತ್ತಮುತ್ತಲಿನವರೊಂದಿಗೆ ಉತ್ತಮ ಸಂಬಂಧಗಳನ್ನು ಸ್ಥಾಪಿಸಲು ಸಾಧ್ಯವಾಗುತ್ತದೆ. ನಿಮ್ಮ ಆಲೋಚನೆಗಳು ಸ್ಪಷ್ಟತೆ ಮತ್ತು ಶಕ್ತಿಯಿಂದ ತುಂಬಿರುತ್ತದೆ. ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಇಂದು ಪ್ರಮುಖ ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ. ಕಷ್ಟದ ಸಮಯದಲ್ಲಿ ನಿಮ್ಮನ್ನು ಬೆಂಬಲಿಸುವ ನಿಮ್ಮ ಕುಟುಂಬ ಅಥವಾ ಸಂಬಂಧಿಕರಿಂದ ಸಲಹೆಯನ್ನು ಪಡೆಯಿರಿ. ನಿಮ್ಮ ಪ್ರೀತಿಯ ಸಂಬಂಧವು ಸಿಹಿಯಾಗಿ ಉಳಿಯುತ್ತದೆ ಮತ್ತು ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ಸ್ನೇಹಿತರೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಕನ್ಯಾ ರಾಶಿಯವರಿಗೆ ವರ್ಷದ ಕೊನೆಯ ಹುಣ್ಣಿಮೆ ಹೊಸ್ತಿಲ ಹುಣ್ಣಿಮೆ ಆಗಿರುವ ಕಾರಣ ಬಹಳಷ್ಟು ಅದೃಷ್ಟವನ್ನು ಕನ್ಯಾ ರಾಶಿಯವರು ನೋಡಲಿದ್ದೀರಿ. ಕನ್ಯಾ ರಾಶಿಯವರಿಗೆ ಇಂದಿನಿಂದ ಬಹಳ ಶುಭ ದಿನವಾಗಿರುತ್ತದೆ. ವಿಶೇಷವಾಗಿ ನಿಮ್ಮ ವೈಯಕ್ತಿಕ ಸಂಬಂಧಗಳು ಹೊಸ ಹೊಳಪನ್ನು ಕಂಡುಕೊಳ್ಳುತ್ತವೆ. ನೀವು ಸ್ವಲ್ಪ ಸಮಯದಿಂದ ಒಂದು ನಿರ್ದಿಷ್ಟ ಸಂಬಂಧದಲ್ಲಿ ಉದ್ವೇಗತೆಯನ್ನು ಅನುಭವಿಸುತ್ತಿದ್ದರೆ ನಿಮ್ಮ ಸಂಭಾಷಣೆಗಳೊಂದಿಗೆ ಮಾಧುರ್ಯವನ್ನು ತರುತ್ತದೆ ಅಂತಲೇ ಹೇಳಬಹುದು ಮತ್ತು ಸಮಸ್ಯೆಗಳ ಸಂಭಾವ್ಯ ಪರಿಹಾರವನ್ನು ತರುತ್ತದೆ. ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಇದು ಸೂಕ್ತ ಸಮಯ. ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಂಪರ್ಕವನ್ನು ಸಾಧಿಸಲು ಇದು ಒಳ್ಳೆಯ ಸಮಯ ಸ್ನೇಹಿತರೆ. ಇದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತರಲಿದೆ. ಅದೇ ರೀತಿ ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ಅದ್ಭುತವಾಗಿ ಹಂಚಿಕೊಳ್ಳಿ. ನಿಮಗೆ ಅನುವು ಮಾಡಿಕೊಡುತ್ತದೆ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸಮಯವನ್ನು ಕಳೆಯಲು ನೀವು ಉತ್ಸುಕರಾಗುತ್ತೀರಿ. ಇಂದಿನಿಂದ ನಿಮ್ಮ ಸಂಬಂಧಗಳಲ್ಲಿ ನಿಮಗೆ ಹೊಸ ಸಂತೋಷಗಳನ್ನು ತರುತ್ತದೆ. ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾ ರಾಶಿಯವರಿಗೆ. ತುಲಾ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಸಮತೋಲನ ಮತ್ತು ಸಾಮರಸ್ಯವನ್ನು ತರುತ್ತದೆ. ಈ ಸಮಯವು ನಿಮ್ಮ ವೈಯಕ್ತಿಕ ಸಂಬಂಧಗಳನ್ನು ಬಲಪಡಿಸಲು ಅವಕಾಶವನ್ನು ಒದಗಿಸುತ್ತದೆ. ನೀವು ಪ್ರೀತಿ ಪಾತ್ರರೊಂದಿಗಿನ ಸಂಭಾಷಣೆಗಳಲ್ಲಿ ಆಳವಾಗಿ ಮತ್ತು ಪ್ರಾಮಾಣಿಕವಾಗಿ ತೊಡಗಿಸಿಕೊಳ್ಳುತ್ತೀರಿ. ನಿಮ್ಮ ಸಂಬಂಧಗಳಿಗೆ ಹೊಸ ಶಕ್ತಿಯನ್ನು ತರುತ್ತೀರಿ. ನೀವು ಹೊಸ ಸ್ನೇಹವನ್ನು ಹುಡುಕುತ್ತಿದ್ದರೆ ಇದು ಸರಿಯಾದ ಸಮಯವಾಗಿರುತ್ತದೆ, ಏಕೆಂದರೆ ನಿಮ್ಮ ಮೂಡಿ ನಿಮ್ಮ ಬೆಂಬಲವಾಗಿರುತ್ತದೆ. ಇಂದಿನಿಂದ ಸಣ್ಣ ವಾದ ವಿವಾದಗಳನ್ನು ನಿರ್ಲಕ್ಷಿಸುವುದು ಪ್ರಯೋಜನಕಾರಿಯಾಗಿದೆ, ಏಕೆಂದರೆ ಯಾವುದೇ ಉದ್ವೇಗತೆಯನ್ನು ಸಮರ್ಪಣೆ ಮತ್ತು ತಿಳುವಳಿಕೆಯಿಂದ ಪರಿಹರಿಸಬಹುದಾಗಿದೆ ಸ್ನೇಹಿತರೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ. ಮಕರ ರಾಶಿಯವರಿಗೆ ಇಂದಿನಿಂದ ಬಹಳ ಶುಭ ಮತ್ತು ಅತ್ಯುತ್ತಮ ದಿನವಾಗಿರುತ್ತದೆ. ಮುಂದಿನ ದಿನಗಳಲ್ಲಿ ದುಪ್ಪಟ್ಟು ಲಾಭವನ್ನು ನೋಡಲಿದ್ದೀರಿ. ಈ ಸಮಯವು ನಿಮ್ಮ ಜೀವನದಲ್ಲಿ ಹೊಸ ಸಕಾರಾತ್ಮಕತೆ ಮತ್ತು ಉತ್ಸಾಹದಿಂದ ಅಲೆಯನ್ನು ತರುತ್ತದೆ. ಸ್ನೇಹಿತರೊಂದಿಗೆ ಬೆರೆಯುವುದು ಮತ್ತು ಸಮಯವನ್ನು ಕಳೆಯುವುದು ಬಹಳ ಆನಂದದಾಯಕ ಅನುಭವವೆಂದು ಸಾಬೀತುಪಡಿಸುತ್ತದೆ. ನೀವು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ. ಇದು ನಿಮ್ಮ ಸಂಬಂಧಗಳಿಗೆ ಆಳವನ್ನು ನೀಡುತ್ತದೆ. ನಿಮ್ಮ ಸಂಬಂಧಗಳಲ್ಲಿನ ಉತ್ಸಾಹ ಮತ್ತು ಪ್ರೀತಿ ನಿಮಗೆ ಸಂತೋಷವನ್ನು ತರುತ್ತದೆ. ಈ ಸಮಯವು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಸಮಯವನ್ನು ಕಳೆಯಲು ಸೂಕ್ತವಾಗಿದೆ. ನಿಮ್ಮ ಆಲೋಚನೆಗಳನ್ನು ಮುಕ್ತವಾಗಿ ಮಾತನಾಡುವ ಮತ್ತು ಹಂಚಿಕೊಳ್ಳುವ ಮೂಲಕ ನೀವು ನಿಮ್ಮ ಸಂಬಂಧಗಳನ್ನು ಬಲಪಡಿಸುತ್ತದೆ. ಇಂದು ಎಲ್ಲವೂ ಕೂಡ ನೀವು ಬಯಸಿದಂತೆ ನಡೆಯುತ್ತದೆ. ನಂಬಿಕೆಯನ್ನು ಉಳಿಸಿಕೊಳ್ಳಿ ಸ್ನೇಹಿತರೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರಿಗೆ. ಕುಂಭರಾಶಿಯವರಿಗೆ ಇಂದಿನಿಂದ ವಿಶೇಷವಾಗಿ ಶುಭ ದಿನವಾಗಿರುತ್ತದೆ. ನಿಮ್ಮ ಸಾಮಾಜಿಕ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳಲು ಇದು ಅನುಕೂಲಕರ ಸಮಯವಾಗಿರುತ್ತದೆ.
ನೀವು ಎಲ್ಲಿಗೆ ಹೋದರೂ ನಿಮ್ಮ ವಿಶಿಷ್ಟ ದೃಷ್ಟಿಕೋನಗಳು ಮತ್ತು ಆಲೋಚನೆಗಳು ಗಮನ ಸೆಳೆಯುತ್ತವೆ. ಇದು ನಿಮ್ಮ ಆಂತರಿಕ ಸೃಜನಶೀಲತೆಯನ್ನು ಬಳಸಿಕೊಳ್ಳುವ ಸಮಯ. ನೀವು ಹೊಸ ಆಲೋಚನೆಗಳಿಂದ ತುಂಬಿರುತ್ತೀರಿ ಮತ್ತು ಅವುಗಳನ್ನು ಕಾರ್ಯಗತಗೊಳಿಸಲು ಸ್ಫೂರ್ತಿ ಪಡೆಯುತ್ತೀರಿ. ನಿಮ್ಮ ಸಂಗಾತಿಯೊಂದಿಗೆ ಸಂವಹನವನ್ನು ನಡೆಸುವಾಗ ನಿಮ್ಮ ಪ್ರಾಮಾಣಿಕತೆ ಮತ್ತು ಅನ್ಯೂನತೆ ಯಾವುದೇ ತಪ್ಪು ಗ್ರಹಿಕೆಯನ್ನು ತೆರವುಗೊಳಿಸುತ್ತದೆ. ನಿಮ್ಮ ಸಂಬಂಧದಲ್ಲಿ ಹೊಸ ಶಕ್ತಿ ಹರಿಯುತ್ತದೆ. ಆದಾಗ್ಯೂ ಸಾಮರಸ್ಯವನ್ನು ಕಾಪಾಡಿಕೊಳ್ಳಿ ಮತ್ತು ಸಂಘರ್ಷವನ್ನು ತಪ್ಪಿಸಲು ಎಚ್ಚರಿಕೆಯ ಅಗತ್ಯವಿರುತ್ತದೆ ಸ್ನೇಹಿತರೆ. ನಿಮ್ಮ ಅನನ್ಯ ಚಿಂತನೆ ಮತ್ತು ದೃಷ್ಟಿಕೋನವು ನಿಮ್ಮನ್ನು ಪ್ರತ್ಯೇಕಿಸುತ್ತದೆ, ನಿಮ್ಮ ದಿನವನ್ನು ಇನ್ನಷ್ಟು ಸುಂದರಗೊಳಿಸುತ್ತದೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಈ 7 ರಾಶಿಯವರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಹುಣ್ಣಿಮೆಯ ದಿನದಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಜೊತೆಗೆ ಈ 12 ರಾಶಿಯವರು ಸ್ನೇಹಿತರೆ ಈ ಪರಿಹಾರವನ್ನು ಮಾಡಬಹುದು. ಈ 7 ರಾಶಿಯವರು ಮಾತ್ರ ಮಾಡಬೇಕು ಅಂತ ಏನಿಲ್ಲ. ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇರ್ತೀರಾ, ಯಾರೆಲ್ಲ ಸಮಸ್ಯೆಗೆ ಈಡಾಗಿರ್ತೀರಾ ಸ್ನೇಹಿತರೆ, ಅಂಥವರು ಈ ಪರಿಹಾರವನ್ನು ಮಾಡಬಹುದು. ಸ್ನೇಹಿತರೆ, ಮನೆಯಲ್ಲಿರುವಂತಹ ಉಪ್ಪನ್ನು ಬಳಸಬಾರ್ದು. ಹೊಸದಾಗಿ ಕಲ್ಲುಪ್ಪನ್ನು ಅಂಗಡಿಯಿಂದ ತರಬೇಕಾಗುತ್ತದೆ ಸ್ನೇಹಿತರೆ. 1 ಹಿಡಿ ಕಲ್ಲುಪ್ಪನ್ನು ನಿಮ್ಮ ಗ್ಲಾಸ್ ಬೌಲಲ್ಲಿ ಸ್ನೇಹಿತರೆ ಅಥವಾ ಪಿಂಗಾಣಿ ಬೌಲಲ್ಲಿ ಹಾಕಬೇಕಾಗುತ್ತದೆ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬಾರ್ದು. 1 ಬೌಲಲ್ಲಿ 1 ಹಿಡಿ ಉಪ್ಪನ್ನು ಹಾಕಿ. ಇನ್ನು ಬಿಳಿ ಸಾಸಿವೆಯನ್ನು ಸ್ನೇಹಿತರೆ ನಿಮ್ಮ 5 ಬೆರಳಲ್ಲಿ ಎಷ್ಟು ಬರುತ್ತೋ ಅಷ್ಟನ್ನು 2 ಬಾರಿ ಸ್ನೇಹಿತರೆ ಬಿಳಿ ಸಾಸಿವೆಯನ್ನು ಹಾಕಬೇಕಾಗುತ್ತದೆ. 2 ಸಲ ತೆಗೆದುಕೊಂಡು ಉಪ್ಪಿನ ಮೇಲ್ಗಡೆ ಹಾಕಬೇಕಾಗುತ್ತದೆ. ನಂತರ ಬಿಳಿ ಎಳ್ಳನ್ನು ಸ್ನೇಹಿತರೆ ಅದೇ ರೀತಿ ನಿಮ್ಮ 5 ಬೆರಳಲ್ಲಿ 2 ಸಲ ತೆಗೆದುಕೊಂಡು ಹಾಕಬೇಕಾಗುತ್ತದೆ. ಎಲ್ಲ ಸೇರಿಸಿ 5 ಸಲ ಆಗಿರುತ್ತದೆ ಸ್ನೇಹಿತರೆ. ಇದನ್ನು ನಿಮ್ಮ ಮನೆಯಲ್ಲಿ ನೆಗೆಟಿವ್ಸ್ ಅನ್ನೋದು ಇದ್ದರೆ, ವ್ಯಾಪಾರ ವ್ಯವಹಾರದಲ್ಲಿ ಅಡೆತಡೆಗಳು ಎದುರಾಗಿದ್ದರೆ, ಇನ್ನು ಯಾವುದೇ ಕೆಲಸ ಸ್ನೇಹಿತರೆ ಎಲ್ಲವೂ ಕೂಡ ಅಪೂರ್ಣಗೊಂಡು ಪೂರ್ಣಗೊಳ್ಳದೇ ಇದ್ದರೆ ಈ ಕೆಲಸವನ್ನು ಮಾಡಬೇಕಾಗುತ್ತದೆ. ಸಾಕಷ್ಟು ಹಣಕಾಸಿನ ಪ್ರಾಬ್ಲಮ್ ಎದುರಾಗುತ್ತದೆ. ಮಕ್ಕಳು ಮಾತನ್ನು ಕೇಳ್ತಿಲ್ಲ, ಮಕ್ಕಳು ಅಧ್ಯಯನದ ಕಡೆ ಓದ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಸ್ನೇಹಿತರೆ ಮನಸ್ಥಿತಿ ಸರಿಯಿಲ್ಲ, ಆತಂಕ, ಭಯ, ನಿರ್ಭಯ ಅಂತಲೇ ಹೇಳ್ಬೋದು. ಈ ರೀತಿ ನಿಮ್ಮ ಮನಸ್ಸಿನಲ್ಲಿ ನೆಗೆಟಿವ್ಸ್ ಅನ್ನೋದು ಇತ್ತು ಅಂದರೆ ನಿಮ್ಮ ಮನೆಯಲ್ಲಿ ಈ ಒಂದು ಪರಿಹಾರವನ್ನು ಮಾಡಿ 21 ದಿನದ ಒಳಗೆ ನೀವು ಆ ರಿಸಲ್ಟನ್ನು ನೋಡಲಿದ್ದೀರಿ. ತಪ್ಪದೆ ಈ ಕೆಲಸವನ್ನು ಮಾಡಿದ ನಂತರ ಸ್ನೇಹಿತರೆ ಇದು ಗೋಧೂಳಿ ಸಮಯದಲ್ಲಿ ಅಂದರೆ 6 ಗಂಟೆ ಮುಗಿದ ನಂತರ ನೀವು ಪೂಜೆಯನ್ನು ಸಲ್ಲಿಸ್ತೀರಲ್ವ ಸ್ನೇಹಿತರೆ. ಪೂಜೆಯನ್ನು ಮಾಡಬೇಕಾದ್ರೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಗುಪ್ತವಾಗಿ ಮಾಡಬೇಕಾಗುತ್ತದೆ. ಸೊ ನೀವು 6 ಗಂಟೆ ಮೇಲೆ 10 ಗಂಟೆ ಒಳಗಡೆ ಕೂಡ ಮಾಡಬಹುದು. 10-10:30 ನಿಮಗೆ ಸರಿಯಾದ ಸಮಯ, ಯಾರು ನೋಡದ ರೀತಿಯಲ್ಲಿ ಸ್ನೇಹಿತರೆ ಈ ಕೆಲಸವನ್ನು ಮಾಡಬೇಕಾಗುತ್ತದೆ. ಹೊಸ್ತಿಲಿನ ಪೂಜೆ ಆದ ನಂತರ ಹೊಸ್ತಿಲಿನಲ್ಲಿ ಸ್ನೇಹಿತರೆ 1 ನಿಂಬೆಹಣ್ಣನ್ನು ಕಟ್ ಮಾಡಿ ನಿಂಬೆಹಣ್ಣಿಗೆ ಕುಂಕುಮವನ್ನು ಸಾರಿ ಬಲಗಡೆಯಿಂದ ಎಡಗಡೆಗೆ ಇಡಬೇಕಾಗುತ್ತದೆ. ಎಡಗಡೆಯಲ್ಲಿರೋದು ಬಲಗಡೆಗೆ ಇಡಬೇಕಾಗುತ್ತದೆ ಸ್ನೇಹಿತರೆ. ಆ ಕಡೆ ಈ ಕಡೆ ಇಟ್ಟಾದ ನಂತರ ಉಪ್ಪನ್ನು ಇಟ್ಟು ನೀವು ಬಾಗಿಲಿಂದ ಸ್ನೇಹಿತರೆ ಮೂಲೆಗಳಿಗೂ ಸ್ನೇಹಿತರೆ ಉಪ್ಪು, ಸಾಸಿವೆ, ಎಳ್ಳನ್ನು ತೋರಿಸ್ಕೊಂಡು ಬರಬೇಕಾಗುತ್ತದೆ. ಮೂಲೆಗಳಿಗೆಲ್ಲ ಸ್ಪರ್ಶಿಸಬೇಕಾಗುತ್ತದೆ ಸ್ನೇಹಿತರೆ. ಈ ರೀತಿ ಮಾಡಿದಲ್ಲಿ ಮನೆಯಲ್ಲಿ ಕೆಟ್ಟ ದೃಷ್ಟಿ ನೆಗೆಟಿವ್ಸ್ ಅನ್ನೋದು ಇದ್ದರೆ ಹೋಗ್ತದೆ. ಇದನ್ನೆಲ್ಲ ಮಾಡಿದ ನಂತರ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಅದನ್ನು ಒಂಥರ ಮುಚ್ಚಿ ಸ್ನೇಹಿತರೆ ಇಡಬೇಕಾಗುತ್ತದೆ. ದೇವರ ಕೋಣೆಯಲ್ಲಾದರೂ ಇಡ್ಬೋದು ಅಥವಾ ನಿಮ್ಮ ಬೀರುನಲ್ಲಾದರೂ ಇಡ್ಬೋದು, ನಿಮ್ಮ ಕಜನಲ್ಲಾದರೂ ಇಡಬಹುದು. ಒಂದು ಮೂಲೆಯಲ್ಲಿ ಇಡಬೇಕಾಗುತ್ತದೆ. ಇದನ್ನು ಬೆಳಿಗ್ಗೆ ತನಕ ಮುಟ್ಟಬಾರ್ದು ಸ್ನೇಹಿತರೆ. ಬೆಳಿಗ್ಗೆ ಸ್ನಾನ ಮಾಡೋ ಮುಂಚೆನೂ ಕೂಡ ಮುಟ್ಟಬಾರ್ದು. ಸ್ನಾನವನ್ನು ಮಾಡಬೇಕಾದ್ರೆ ಚಿಟಿಕೆ ಅರಿಶಿಣವನ್ನು ಹಾಕಿ ಬೆಳಿಗ್ಗೆ ಸ್ನಾನವನ್ನು ಮಾಡಿದ ನಂತರ ಸ್ನೇಹಿತರೆ ಇದು ಉಪ್ಪನ್ನು ಮತ್ತು ಸಾಸಿವೆಯನ್ನು ಏನಿಟ್ಟಿರ್ತೀರ ಅದನ್ನು ಇಟ್ಕೊಂಡು ದೇವರ ಕೋಣೆಯಲ್ಲಿ ಮತ್ತೆ ಒಂದು ಸಲ ಪೂಜೆ ಮಾಡಿ ಸ್ನೇಹಿತರೆ ಅದನ್ನು ಒಂದು ಕವರಲ್ಲಿ ಅಥವಾ ಒಂದು ಪೇಪರನ್ನೇ ಕಟ್ಕೊಂಡು ಸ್ನೇಹಿತರೆ ಯಾರು ಓಡಾಡದ ಜಾಗದಲ್ಲಿ ಇಡಬೇಕಾಗುತ್ತದೆ ಅಥವಾ ನಿರ್ಜಲ ಪ್ರದೇಶದಲ್ಲಿ ಇಡಬೇಕಾಗುತ್ತದೆ. ಅದು ಆಗಲಿಲ್ಲ ಅಂದರೆ ಸ್ನೇಹಿತರೆ ಒಂದು ಗಿಡದ ಬಳಿ ನೀವು ಇಡಬೇಕಾಗುತ್ತದೆ ಸ್ನೇಹಿತರೆ. ಬುಡಕ್ಕೆ ಸುರಿಬೇಕಾಗುತ್ತದೆ. ಈ ರೀತಿ ಮಾಡಿ ಬನ್ನಿ ಸ್ನೇಹಿತರೆ, ಒಳಿತಾಗಲಿದೆ. ಇದು ಹಿಂದೆ ಮಾಡಬೇಕಾಗುತ್ತದೆ ಸ್ನೇಹಿತರೆ, ಗುಪ್ತವಾಗಿ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.